ಗೀತಾ ಮಹಾತ್ಮೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮದ ವಿಷಯವು ಅಗಾಧವಾಗಿದೆ. ಕರ್ಮ, ವಿಕರ್ಮ ಹಾಗೂ ಅಕರ್ಮ ತತ್ವವನ್ನು ತಿಳಿಯಬೇಕಾದುದು ಅತಿ ಅವಶ್ಯಕ. ಹೆಚ್ಚಿನ ಸಮಯದಲ್ಲಿ ಕರ್ಮ ಎನ್ನುವ ಶಬ್ದವನ್ನು ಉಪಯೋಗಿಸುವುದು ನಮಗರಿವಿಲ್ಲದಂತೆ ಎಂದರೆ ತಪ್ಪಾಗಲಾರದು. ಮನುಷ್ಯನಿಗೆ ತೊಂದರೆಗಳು ಬಂದಾಗ ಹೆಚ್ಚಾಗಿ ಅಯ್ಯೋ ನನ್ನ ಪ್ರಾರಬ್ಧ ಕರ್ಮವೇ ಅಥವಾ ಪ್ರಾರಬ್ಧವೇ ಎಂದು ಉದ್ಗರಿಸುವುದು ಸರ್ವೇ ಸಾಮಾನ್ಯ. ಯಾವುದೇ ಕಾರ್ಯ ನಡೆಯಬೇಕೆಂದರೆ ಮನಸ್ಸಿನಲ್ಲಿ ಅದರ ರೂಪರೇಷೆ ಸೃಷ್ಟಿಯಾಗಬೇಕು. ಈ ರೀತಿ ಮನಸ್ಸಿನಲ್ಲಿ ವಿಷಯಗಳು ಸೃಷ್ಟಿಯಾಗುವುದು ಈ ಹಿಂದೆ ಮಾಡಿದ ಕರ್ಮದ ಕಾರಣದಿಂದ. ಮನುಷ್ಯನ ಚಲನೆಗೆ ಕರ್ಮವೇ ಕಾರಣ. ಮನಸ್ಸಿನಲ್ಲಿ ಮಾಡಬೇಕಾದ ಕಾರ್ಯ ಹೊಳೆಯದಿದ್ದರೆ ಆತ ಕುಳಿತಲ್ಲೇ ಕುಳಿತಿರಬೇಕಾದೀತು. ಈ ಕಾರಣದಿಂದಲೇ ಮನುಷ್ಯ ಆಲೋಚಿಸಿದರೆ ಸಾಕು, ಆ ಕಾರ್ಯಗಳು ತಕ್ಷಣ ನಡೆಯುತ್ತವೆ. ಉದಾಹರಣೆಗೆ, ಕೆಲವರಿಗೆ ಕಾಫಿ ಕುಡಿಯುವ ಅಭ್ಯಾಸವಿದ್ದರೆ ಕಾಫಿ ಕುಡಿಯುವುದಕ್ಕಾಗಿ ಆಗಾಗ ಕಾಫಿ ಅಂಗಡಿಗೆ ಹುಡುಕಿಕೊಂಡು ಹೋಗುತ್ತಾನೆ. ಇದಕ್ಕೆ ಈ ಹಿಂದೆ ಕಾಫಿ ಕುಡಿಯುವ ಅಭ್ಯಾಸ ಮಾಡಿದ ಕರ್ಮವೇ ಕಾರಣ. ಆದ್ದರಿಂದಲೇ ಎಲ್ಲವೂ ಕರ್ಮಫಲ ಎನ್ನುವುದು. ಇನ್ನೊಂದು ಉದಾಹರಣೆ ಕೊಡುವುದಾದರೆ, ಕೆಲವರಿಗೆ ಇನ್ನೊಬ್ಬರನ್ನು ಮಾತಿನಿಂದ ಚುಚ್ಚಿ ಹಿಂಸೆ ಮಾಡಬೇಕೆನ್ನುವ ಆಸೆ ಮನಸ್ಸಿನಲ್ಲಿ ಹೇಳುತ್ತದೆ. ಈ ರೀತಿಯ ವಿಚಾರಗಳು ಮನಸ್ಸಿನಲ್ಲಿ ಬರಲು ಕಾರಣ ಈ ಹಿಂದೆ ಅವರನ್ನು ಕಂಡಾಗ ಉಂಟಾದ ಅಸೂಯೆ. ಅದೇ ರೀತಿ ಕೆಲವರನ್ನು ಕಂಡಾಗ ಪ್ರೀತಿಯಿಂದ ಏನನ್ನಾದರೂ ಕೊಡಬೇಕೆನ್ನುವ ವಿಚಾರ ಮನಸ್ಸಿನಲ್ಲಿ ಹೊಳೆಯಲೂಬಹುದು. ಇದಕ್ಕೆ ಕಾರಣ ಈ ಹಿಂದೆ ಅವರನ್ನು ಕಂಡಾಗ ಮನಸ್ಸಿನಲ್ಲಿ ಮೂಡಿದ ಗೌರವ ಭಾವನೆ. ಆದ್ದರಿಂದ ಈ ರೀತಿಯ ಕರ್ಮ ಮಾಡುವುದಕ್ಕೆ ಅವರವರ ಪ್ರಾರಬ್ಧ ಕರ್ಮಗಳೇ ಕಾರಣ. ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಹಾಗೂ ಆಗಾಮಿ ಕರ್ಮ ಎಂಬ 3 ವಿಧಗಳಿವೆ. ಪ್ರಾರಬ್ಧ ಕರ್ಮಗಳೇ ಕರ್ಮದ ಆರಂಭವಾದರೆ ಪ್ರಾರಬ್ಧದಿಂದ ಮುಂದುವರೆದದ್ದು ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಹಾಗೂ ಸಂಚಿತ ಕರ್ಮದ ಆಧಾರದಲ್ಲಿ ಮುಂದೆ ನಡೆಯುವುದೇ ಆಗಾಮಿ ಕರ್ಮ, ಅಂದರೆ ಮನುಷ್ಯನ ಭವಿಷ್ಯದಲ್ಲಿ ನಡೆಯುವ ಕರ್ಮ. ಹೀಗೆ ಕರ್ಮದ ತತ್ವ ಬೃಹತ್ತಾಗಿದೆ. ಪ್ರಾರಬ್ಧ, ಸಂಚಿತ ಹಾಗೂ ಆಗಾಮಿ ಕರ್ಮಗಳನ್ನು ತಿಳಿದಾಗ ಮಾತ್ರ ಕರ್ಮಬಂಧನದಿಂದ ಹೊರಬರಲು ಸಾಧ್ಯ. ಅದಿಲ್ಲವಾದರೆ ಕೆಸರು ಗದ್ದೆಯಲ್ಲಿ ಊರಿದ ಕಾಲು ಎಷ್ಟು ಪ್ರಯತ್ನಿಸಿದರೂ ಹೊರಬರುವ ಬದಲು ಇನ್ನು ಆಳಕ್ಕೆ ಇಳಿಯುವಂತೆ. ಸಹಜ ಕರ್ಮಗಳಿಂದ ಅಥವಾ ಅಸಹಜವಾದ ವಿಹಿತವಲ್ಲದ ಕರ್ಮಗಳಿಂದ ಉತ್ಪತ್ತಿಯಾದ ಫಲಾಫಲಗಳು ಜೀವಿಯನ್ನು ಜನನ ಮರಣಗಳ ಚಕ್ರದಲ್ಲಿ ಬಂದಿಯಾಗಿಸುತ್ತದೆ. ಹರಿ ಓಂ.